ಉಡಾನ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರ ಸಂಘದ ವತಿಯಿಂದ ಕೋಲ್ಕತ್ತಾದಲ್ಲಿ ಟ್ರೇನಿ ಡಾಕ್ಟರ್ ಆದಂತ ಮೋಮಿತಾ ಅವರ ಒಂದು ಕ್ರೂರ ಹತ್ಯೆ ಮತ್ತು ಬಲಾತ್ಕಾರವನ್ನು ಖಂಡಿಸಿ ಇವತ್ತು ನಾವು ಇಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೇವೆ. ಬಹಳ ಒಂದು ನಾಚಿಕೆ ವಿಷಯ ಅಂತ ಹೇಳ್ಬಹುದು. ಇವತ್ತು ನಾವು ನಮ್ಮ ದೇಶದ ಸರ್ಕಾರದ ಮುಂದೆ ನಮ್ಮ ಪ್ರಾಣ ನಮ್ಮ ಮಾನ ಉಳಿಸ್ಲಿಕ್ಕೆ ನಾವು ರ್ಯಾಲಿ ಮಾಡಿ ಹೇಳುವಂತ ನಾವು ಪ್ರೊಟೆಸ್ಟ್ ಮಾಡಿ ಹೇಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ನಮ್ಮ ಸೈನಿಕರು ತನ್ನ ಪ್ರಾಣ ಎಡವಿಟ್ಟು ಅಲ್ಲಿ ಬಾರ್ಡರ್ ಮೇಲೆ ಜನರಿಗೆ ಕಾಯ್ತಾ ಇದ್ದಾರೆ. ಇಲ್ಲಿ ದೇಶದಲ್ಲಿ ಇರುವಂತ ರಾಕ್ಷಸರಿಗೆ ಸರ್ಕಾರ ಒಂದು ಶಿಕ್ಷೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಆಸಿಫಾ, ಹತ್ರಾಸ್, ನಿರ್ಭಯ, ಉನ್ನಾವ್ ಈ ಎಲ್ಲ ಘಟನೆ ಆದಾಗ ಒಂದು ಕಾನೂನನ್ನ ಜಾರಿ ಮಾಡಿ ಆವಾಗಲೇ ಒಂದು ಕಠಿಣ ಶಿಕ್ಷೆಯನ್ನ ಕೊಟ್ಟಿದ್ರೆ ಬಹುಶಃ ಇವತ್ತು ಮೋಮಿತಾ ಸಾಯ್ತಿದ್ದಿಲ್ಲ. ಬಹುಶಃ ಇವತ್ತು ಮೋಮಿತಾದ ಬಲಾತ್ಕಾರ ಆಗ್ತಿದ್ದಿಲ್ಲ. ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ? ಯಾಕೆ ಸರ್ಕಾರಕ್ಕೆ ಹೆಣ್ಣಿನ ರಕ್ಷಣೆ ಬಗ್ಗೆ ವಿಚಾರವಿಲ್ಲ? ಇನ್ನು ಎಷ್ಟು ಹೆಣ್ಣು ಮಕ್ಕಳು ಪ್ರಾಣ ಕೊಟ್ಟ ಮೇಲೆ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ? ಚಿಕ್ಕ ಮಕ್ಕಳನ್ನ ನೋಡ್ತಾ ಇಲ್ಲ. 6 ವರ್ಷದ ಆಸಿಫಾ ರೇಪ್ ಆಗತ್ತೆ, 80 ವರ್ಷದ ಒಂದು ವಯಸ್ಕರ ರೇಪ್ ಆಗತ್ತೆ. ಭಾರತ ಮಾತೆಯ ಮಕ್ಕಳು ಅಂತೇಳಿ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳುವವರು ಎಲ್ಲ ಹೋಗಿದ್ದಾರೆ ತಿಳಿತಾ ಇಲ್ಲ. ಭಾರತ ಮಾತೆಯನ್ನು ಇವತ್ತು ನಗ್ನ ಮಾಡಿದ್ದಾರೆ, ಅದನ್ನ ನೋಡೋರು ಯಾರು ಇಲ್ವಾ? ಭಾರತ ಮಾತೆಗೆ 15 ಆಗಸ್ಟ್ 2 ಅಕ್ಟೋಬರ್ 26 ಜನವರಿಗೆ ಅಷ್ಟೇ ನೆನಪು ಮಾಡ್ಬೇಕಾ? ಇವತ್ತು ಭಾರತ ಮಾತೆ ಹೆಣ್ಮಕ್ಳು ಎಲ್ಲರೂ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ರೆ ಯಾಕೆ ಕಠಿಣ ಶಿಕ್ಷೆ ಇಲ್ಲ? ಹೇಗೆ ಚೈನಾದಲ್ಲಿ ಬಲಾತ್ಕಾರ ಮಾಡಿದ್ರೆ ಗುಂಡೇಟು ಇಟ್ಟು ಕೊಲ್ಲುತ್ತಾರೆ, ಹೇಗೆ ಸೌದಿ ಅರಬದಲ್ಲಿ ಬಲಾತ್ಕಾರ ಮಾಡಿದ್ರೆ ಕತ್ತನ್ನ ಕೊಯ್ತಾರೆ, ಆ ತರ ಒಂದು ಸ್ಟ್ರಿಕ್ಟ್ ರೂಲ್ಸ್ ಭಾರತ ದೇಶದಲ್ಲಿ ಯಾಕೆ ಇಲ್ಲ? ಮೊದ್ಲಿನ ಕಾಲದಲ್ಲಿ ನಾವು ನೋಡ್ತಿದ್ವಿ ಪ್ರಾಣಿಯಿಂದ ಮಾನವ ಆದ ಅಂತೇಳಿ. ಇವತ್ತು ಪೇಪರ್ ತೆಗೆದು ನೋಡಿದ್ರೆ ದಿವಸ ಒಂದು ಪ್ರಾಣಿ ಕಾಣಿಸ್ತಾನೆ ನಮ್ಗೆ. ಯಾಕಂದ್ರೆ ಅಲ್ಲೇ ಬಲಾತ್ಕಾರ ಆಯ್ತು, ಇಲ್ಲೇ ಬಲಾತ್ಕಾರ ಆಯ್ತು. ಇಂಥ ಪ್ರಾಣಿಗೆ ಕಂಟ್ರೋಲ್ದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಸರ್ಕಾರವೇ ಆಗ್ಬೇಕು, ಸಿಸ್ಟಮ್ ಅವರೇ ಆಗ್ಬೇಕು. ಒಂದು ಹೆಣ್ಣಿನ ಮಾನ ಮರ್ಯಾದೆ ಉಳಿಸಕ್ಕಾಗಿಲ್ಲ. ಇವತ್ತು ಮೋಮಿತಾ ಒಂದು ಬಡ ಕುಟುಂಬದ ಹೆಣ್ಣು. ಇವತ್ತು ಅವಳು ಸತ್ತಿದ್ದಾಳೆ, ಅದಕ್ಕೆ ಅಕ್ಕಿ ಅಷ್ಟು ಕೆಟ್ಟ ರೀತಿಯಿಂದ ಒಂದು ಮರಣ ಹೊಂದಿದ್ದಾಳೆ. ಯಾಕೆ ಯಾರಿಗೂ ಕೆಟ್ಟ ಅನಿಸ್ತಾ ಇಲ್ವಾ? ಅದೇ ಯಾವ್ದಾದ್ರು ಒಂದು ದೊಡ್ಡ ಮಿನಿಸ್ಟರ್ ಇಲ್ಲ ಅಂದ್ರೆ ಯಾವ್ದಾದ್ರು ದೊಡ್ಡ ರಾಜಕಾರಣಿ ಮಗ ಹೋಗಿದ್ರೆ ಇದು ಚೇಂಜ್ ಆಗ್ಬಿಡ್ತಿದ್ವಲ್ಲ. ಎಷ್ಟೋ ಸ್ಟ್ರೈಕ್ಸ್ ಆಗ್ತಿತ್ತು, ಎಷ್ಟು ದಂಗೆ ಆಗ್ತಿದ್ವು, ಏನಾಗ್ತಿದ್ವು ಗೊತ್ತಿಲ್ಲ. ಇವತ್ತು ಒಂದು ಬಡ ಫ್ಯಾಮಿಲಿ ಕುಟುಂಬದ ಹೆಣ್ಣು ಸತ್ತಿದ್ದಾಳೆ ಅಂತ ಯಾರಿಗೂ ವಿಚಾರವಿಲ್ವಾ? ಮಣಿಪುರದಲ್ಲಿ